Hello students, Namaste. Welcome to first PUC Political Science class. We were discussing the third chapter, Basic Political Concepts. In this chapter, we discussed four important concepts in our last classes. We are in the last concept of this chapter, that is the rights. This is one of the most important concept in this chapter. Regarding the examination point of view also, it is one of the important concept. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಥಮ PUC ರಾಜಕೀಯ ಶಾಸ್ತ್ರದ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಾ ಇದ್ದೆವು. ನಾವು ರಾಜಕೀಯ ಶಾಸ್ತ್ರದ ಮೂಲಭೂತ ಪರಿಕಲ್ಪನೆಗಳು ಈ ಒಂದು ವಿಷಯದ ಕುರಿತು ಚರ್ಚೆ ಮಾಡ್ತಾ ಸುಮಾರು 4 ಮೂಲಭೂತ ಪರಿಕಲ್ಪನೆಗಳನ್ನು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಪ್ರಾಯಶಃ ನೀವೆಲ್ಲ ಅದನ್ನು ತಿಳ್ಕೊಂಡಿದ್ದೀರಿ ಎಂದು ಭಾವಿಸ್ತಾ ಇದ್ದೇನೆ. ಈಗ ಈ ಒಂದು ಅಧ್ಯಾಯದಲ್ಲಿರುವಂತಹ ಕೊನೆಯ ಪರಿಕಲ್ಪನೆ ಹಕ್ಕುಗಳು, ಇದರ ಕುರಿತು ನಾವು ಇವಾಗ ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. ಹಕ್ಕುಗಳು ಅಂದರೆ ಏನು, ಹಕ್ಕುಗಳ ವಿವಿಧ ವಿಧಗಳು ಯಾವುದು ಎನ್ನುವುದನ್ನು ಕೂಡ ಈ ಚಾಪ್ಟರಲ್ಲಿ ನಾವು ಅಧ್ಯಯನ ಮಾಡಲಿಕ್ಕೆ ಇದ್ದೇವೆ. Dear students, come to the point. First of all, we have to know the meaning of the rights. A 2-mark question may be asked in the examination regarding the meaning of the rights. So, what is a right? Hakku andre ಏನು? So, right is a privilege. Right is a privilege or facility or conditions provided by the state to every individual to develop his personality. So it is clear. What is a right? Right is the privilege or facility or conditions. ಅಂದ್ರೇನು? ಹಕ್ಕು ಅಂದರೆ ಅದು ಸವಲತ್ತು ಅಥವಾ ಅದೊಂದು ಅವಕಾಶ ಅಥವಾ ಕೆಲವೊಂದು ಸ್ಥಿತಿಗಳು. ಯಾರಿಗೆ ಕೊಟ್ಟದ್ದು ಇದು? ಪ್ರೊವೈಡೆಡ್ ಬೈ ದ ಸ್ಟೇಟ್. ಯಾರು ಕೊಟ್ಟದ್ದು? ಪ್ರೊವೈಡೆಡ್ ಬೈ ದ ಸ್ಟೇಟ್, ರಾಜ್ಯ ಕೊಟ್ಟಿರುವಂಥದ್ದು. ಯಾರಿಗೆ? ಟು ಎವ್ರಿ ಇಂಡಿವಿಜುವಲ್, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೊಟ್ಟಿರುವಂಥದ್ದು. ಯಾಕಾಗಿ? ಟು ಡೆವಲಪ್ ಹಿಸ್ ಪರ್ಸನಾಲಿಟಿ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ, ಪರ್ಸನಾಲಿಟಿ ಅಂತ ಹೇಳಿದ್ರೆ ವ್ಯಕ್ತಿತ್ವ ಅಂತ ಕರಿತೇವೆ. ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ಪ್ರತಿಯೊಬ್ಬರು ತನ್ನ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಕೆಲವೊಂದು ಸವಲತ್ತುಗಳು ಅಂತ ಬೇಕು. ಸೊ ಪ್ರತಿಯೊಬ್ಬ ವ್ಯಕ್ತಿ ತನ್ನ ವ್ಯಕ್ತಿತ್ವ ವಿಕಸನಕ್ಕಾಗಿ ರಾಜ್ಯದ ಮೂಲಕ ಪಡೆದುಕೊಂಡಂತಹ ಕೆಲವೊಂದು ಸವಲತ್ತುಗಳು. ಅಂದರೆ ರಾಜ್ಯ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಕೆಲವೊಂದು ಸವಲತ್ತುಗಳನ್ನು ಕೊಡ್ತಾರೆ. ಆ ಸವಲತ್ತುಗಳನ್ನು ಹಕ್ಕುಗಳು ಅಂತ ನಾವು ಕರೀತೇವೆ. So these rights are provided by the state and also protected by the state. That is important. ಕೇವಲ ಕೊಟ್ಟದ್ದು ಮಾತ್ರ ಅಲ್ಲ, ಅದನ್ನ ರಕ್ಷಣೆಯೂ ಕೂಡ ರಾಜ್ಯ ಮಾಡ್ತದೆ. ಅಂದ್ರೆ each and every individual in the society must enjoy the right, and it can be possible only when the state protects these rights. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಕ್ಕುಗಳು ಇದೆ. ಆ ಹಕ್ಕನ್ನು ರಾಜ್ಯ ರಕ್ಷಣೆ ಮಾಡಿದರೆ ಮಾತ್ರ ಪ್ರತಿಯೊಬ್ಬರು ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಇದು ನಮ್ಮ ಗಮನದಲ್ಲಿ ಇರಬೇಕಾಗ್ತದೆ. ಅಂದರೆ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಮಸ್ಟ್ ಎಂಜಾಯ್ ದೇಯರ್ ರೈಟ್ಸ್ and each and every individual should respect the rights of
ಅದರ್ ಇಂಡಿವಿಜುವಲ್ಸ್ ಇನ್ ದ ಸೊಸೈಟಿ. ಪ್ರತಿಯೊಬ್ಬ ವ್ಯಕ್ತಿಗೂ ಹಕ್ಕು ಇದೆ. ಪ್ರತಿಯೊಬ್ಬ ವ್ಯಕ್ತಿಯು ಇತರರ ಹಕ್ಕುಗಳನ್ನು ಗೌರವಿಸಬೇಕು. ಒಂದು ವೇಳೆ ಗೌರವಿಸಲಿಲ್ಲ, ಇತರರ ಹಕ್ಕುಗಳನ್ನು ಗೌರವಿಸದೇ ಇದ್ರೆ ರಾಜ್ಯ ಏನು ಮಾಡ್ತದೆ? ರಾಜ್ಯ ಅಲ್ಲಿ ಯಾರು ಹಕ್ಕುಗಳನ್ನು ಗೌರವಿಸುವುದಿಲ್ವೋ ಅಂಥವರನ್ನ ಶಿಕ್ಷಿಸುವಂತಹ, ನಿಯಂತ್ರಿಸುವಂತಹ ಕೆಲಸವನ್ನು ಮಾಡ್ತದೆ. ಹಾಗಾಗಿ ದ ರೈಟ್ಸ್ ಆರ್ ಪ್ರೊಟೆಕ್ಟೆಡ್ ಬೈ ದ ಸ್ಟೇಟ್. But the rights are not absolute. Even though rights are provided by the state, but they are not absolute. Some restrictions are made by the state in order to make equal enjoyment of rights. ಅದಕ್ಕೆ ಹೇಳಿರುವಂಥದ್ದು ಹಕ್ಕುಗಳನ್ನು ರಾಜ್ಯ ನಮಗೆ ಕೊಟ್ಟಿದೆ, ಆದರೆ ಅದು ಸಮಗ್ರ ಅಂತ ನಾವು ತಿಳ್ಕೊಳ್ಬಾರ್ದು. ಅಂದರೆ ಅದು ನನಗೆ ಮಾತ್ರ. ಸಮಾಜದಲ್ಲಿ ನಾನು ಒಬ್ಬ ವ್ಯಕ್ತಿ ಅಥವಾ ಪ್ರಜೆ, ಇತರರಂತೆ ನಾನು ಒಬ್ಬ ಅಲ್ವಾ? ಹಾಗಾಗಿ ಹಕ್ಕುಗಳನ್ನು ರಾಜ್ಯ ನಮಗೆ ಕೊಟ್ಟಿದ್ರೂ ಕೂಡ ಅದನ್ನು ನಾವು ಅಬ್ಸಲ್ಯೂಟ್, ಸಮಗ್ರ, ನನಗೆ ಮಾತ್ರ ಅಂತ ಯಾರೂ ತಿಳ್ಕೊಳ್ಬಾರ್ದು. ಅದಕ್ಕಾಗಿ ರಾಜ್ಯ ಏನು ಮಾಡಿದೆ? ಹಕ್ಕುಗಳನ್ನು ಕೊಟ್ಟಾಗ ಆ ಕಡಿವಾಣ ಏನಿದೆ ಅದನ್ನು ರಾಜ್ಯ ತನ್ನ ಬಳಿಯಲ್ಲಿ ಇಟ್ಟುಕೊಂಡಿದೆ. ಸಮ್ ರೆಸ್ಟ್ರಿಕ್ಷನ್ಸ್ ಆರ್ ಪ್ರೊವೈಡೆಡ್, ಸಮ್ ರೆಸ್ಟ್ರಿಕ್ಷನ್ಸ್ ಆರ್ ಮೇಡ್ ಬೈ ದ ಸ್ಟೇಟ್ ಇನ್ ಆರ್ಡರ್ ಟು ಸೇಫ್ ಗಾರ್ಡ್ ದ ರೈಟ್ ಆಫ್ ಈಚ್ ಆ್ಯಂಡ್ ಎವ್ರಿ ಇಂಡಿವಿಜುವಲ್ ಇನ್ ದ ಸೊಸೈಟಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹಕ್ಕುಗಳು ಇರಬೇಕು, ಸಿಗಬೇಕು ಎನ್ನುವ ಕಾರಣಕ್ಕಾಗಿ ಹಕ್ಕುಗಳನ್ನು ಕೊಡಬೇಕಾದ್ರೆ ಕೆಲವೊಂದು ನಿಯಂತ್ರಣಗಳನ್ನು ಕೂಡ ಅಲ್ಲಿ ಹಾಕಲಾಗಿದೆ. ಅಂದರೆ ಹಕ್ಕುಗಳನ್ನು ನಾವು ಮನಸೋ ಇಚ್ಛೆ ಅನುಭವಿಸುವಂತಿಲ್ಲ. ನಾವು ಹಕ್ಕುಗಳನ್ನು ಅನುಭವಿಸ್ತೇವೆ, ಆದರೆ ಅದಕ್ಕೆ ಕೆಲವೊಂದು ಚೌಕಟ್ಟು ಎನ್ನುವಂಥದ್ದಿದೆ. ಆ ಚೌಕಟ್ಟಿನ ಒಳಗೆ ಯಾವುದೇ ರೀತಿಯಲ್ಲಿಯೂ ಕೂಡ ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಹಕ್ಕನ್ನು ಅನುಭವಿಸಬೇಕು ನಾವು. ಅಂದರೆ ಅದರ ಜೊತೆಗೆ ಕರ್ತವ್ಯ ಪ್ರಜ್ಞೆಯು ಕೂಡ ಹೊಂದಿರಬೇಕು. ಹಕ್ಕುಗಳನ್ನು ಅನುಭವಿಸೋದ್ರ ಜೊತೆಗೆ ನಮಗೆ ಕರ್ತವ್ಯ ಪ್ರಜ್ಞೆಯು ಕೂಡ ಅಲ್ಲಿ ಇರಬೇಕು. ದಟ್ ಮೀನ್ಸ್ ವಿ ಮಸ್ಟ್ ಹ್ಯಾವ್ ದ ಡ್ಯೂಟಿ ಕಾನ್ಷಿಯಸ್ನೆಸ್. ವಿ ಹ್ಯಾವ್ ದ ಡ್ಯೂಟಿ ಕಾನ್ಷಿಯಸ್ನೆಸ್. ಕರ್ತವ್ಯ ಪ್ರಜ್ಞೆ ಅದು ನಮ್ಮಲ್ಲಿ ಇರಬೇಕು. ಆ ಕರ್ತವ್ಯ ಪ್ರಜ್ಞೆ ಏನು ಅಂತ ಹೇಳಿದ್ರೆ ಇತರರ ಹಕ್ಕುಗಳನ್ನು ಗೌರವಿಸುವಂತಹ ಒಂದು ಕರ್ತವ್ಯ ಪ್ರಜ್ಞೆ ಅದು ನಮ್ಮಲ್ಲಿ ಇರಬೇಕಾದದ್ದು ಬಹಳ ಮುಖ್ಯ. ಹಾಗಾಗಿ ಎವ್ರಿ ಸ್ಟೇಟ್ ಪ್ರೊವೈಡ್ಸ್ ದ ರೈಟ್ಸ್ ಟು ಎವ್ರಿ ಇಂಡಿವಿಜುವಲ್ ಇನ್ ದ ಸೊಸೈಟಿ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. H.J. Lasky, a noted political scientist, he said, what he said, state is known by the rights that it maintains. State is known by the right it maintains. ಅಂದರೆ ಒಂದು ರಾಜ್ಯದ ದಕ್ಷತೆಯನ್ನು ತಿಳಿಯುವುದು ಅದು ಸಂರಕ್ಷಿಸುವ ಹಕ್ಕುಗಳಿಂದ. ಒಂದು ರಾಜ್ಯದ ದಕ್ಷತೆಯನ್ನು ನಾವು ತಿಳಿಯುವಂಥದ್ದು ಅದು ಸಂರಕ್ಷಿಸುವ ಹಕ್ಕುಗಳಿಂದ ಅಂತ ಹೇಳಲಾಗಿದೆ. ಅಂದರೆ every state maintains the rights, every state provides the rights, and it is essential for the development of ಇಂಡಿವಿಜುವಲ್ ಪರ್ಸನಾಲಿಟಿ. ಈ ಹಕ್ಕು ಎನ್ನುವಂಥದ್ದು ಇಲ್ಲದೆ ಇರ್ತಾ ಇದ್ರೆ ಖಂಡಿತ ನಾವು ಒಂದು ಅರ್ಥದಲ್ಲಿ ಗುಲಾಮರು ಆಗ್ತಾ ಇದ್ದೇವೆ ಏನೋ ಅಲ್ವಾ? ಹಾಗಾಗಿ ಇಟ್ ಇಸ್ ಅ ಕ್ಲೇಮ್ ಆಫ್ ದ ಇಂಡಿವಿಜುವಲ್ ಅಂತ ಕರೀತೇವೆ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಪಾಲಿಗೆ ಬರಬೇಕಾದದ್ದು ಅಂತ ಹೇಳ್ಬೋದು. ಹಕ್ಕನ್ನು ಅದು ತನಗೆ ಕೊಡಬೇಕಾದದ್ದು ಅದು ಕ್ಲೇಮ್, ನಮ್ಮ ಒಂದು ಬೇಡಿಕೆ ಅದು. ಹಾಗಾಗಿ ಹಕ್ಕುಗಳು ಇಲ್ಲದೆ ಇರ್ತಾ ಇದ್ರೆ ನಾವು ಒಂದು ಅರ್ಥದಲ್ಲಿ ಗುಲಾಮರಾಗಿರ್ತಾ ಇದ್ದೇವೋ ಏನೋ. ಖಂಡಿತ ನಾವು ಗುಲಾಮರಾಗಿರ್ತಾ ಇದ್ದೇವೆ. ಮೈಟ್ ಈಸ್ ರೈಟ್ ಮೇ ಬಿ ದ ಥಿಯರಿ ಆಫ್ ದ ಸೊಸೈಟಿ. ಒಂದು ವೇಳೆ ಹಕ್ಕುಗಳು ಇಲ್ಲದಿದ್ರೆ ಯಾರು ಶಕ್ತಿವಂತರ ಅವನ ದಬ್ಬಾಳಿಕೆಯನ್ನು ನಾವು ಸಮಾಜದಲ್ಲಿ ನೋಡ್ತಾ ಇರ್ಬೋದು. ಮೈಟ್ ಈಸ್ ರೈಟ್ ಅಂತ ನಾವು ಕರೀತೇವೆ. ಯಾರು ಶಕ್ತಿವಂತರು ಅವರೇ ಅಲ್ಲಿ ತಮ್ಮ ದಬ್ಬಾಳಿಕೆಯನ್ನು ನಡೆಸಿಕೊಂಡು ಬರುವಂತಹ ಒಂದು ಪರಿಸ್ಥಿತಿ ಸಮಾಜದಲ್ಲಿ ನಿರ್ಮಾಣ ಆಗ್ತಾ ಇತ್ತು. ಹಾಗಾಗಿ ದ ರೈಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಎವ್ರಿ ಇಂಡಿವಿಜುವಲ್. ದ ರೈಟ್ ಈಸ್ ಅ ಪ್ರಿವಿಲೇಜ್, right is a facility provided by the state to develop our personality. But one thing we must remember, that these rights are not absolute. Some reasonable restrictions are made by the state in order to provide equal distribution of rights. ಹಕ್ಕುಗಳು ಅಂತ ಹೇಳಿದ್ರೆ ರಾಜ್ಯ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕಾಗಿ ಕೊಟ್ಟಿರುವಂತಹ ಸವಲತ್ತುಗಳು. ಇದು ನಮ್ಮ ನೆನಪಲ್ಲಿ 2 ಮಾರ್ಕಿನ ಪ್ರಶ್ನೆ ಬಂದಾಗ. ಹಾಗಾಗಿ ರಾಜ್ಯ ಪ್ರತಿಯೊಬ್ಬನಿಗೂ ಹಕ್ಕನ್ನು ಕೊಟ್ಟಿದೆ.
ಆ ಹಕ್ಕು ಎಂದಿಗೂ ಸಮಗ್ರ ಅಂತ ನಾವು ತಿಳ್ಕೊಳ್ಬಾರ್ದು. ರಾಜ್ಯ ಅದಕ್ಕೆ ಕೆಲವೊಂದು ನಿಯಂತ್ರಣಗಳನ್ನು ಹೇರಿದೆ. ಈ ನಿಯಂತ್ರಣಗಳು ಯಾಕಾಗಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬನೂ ಕೂಡ ತಮ್ಮ ಹಕ್ಕನ್ನು ಅನುಭವಿಸಬೇಕು ಎನ್ನುವ ಒಂದೇ ಕಾರಣಕ್ಕಾಗಿ ರಾಜ್ಯ ಹಕ್ಕುಗಳ ಜೊತೆಗೆ ಕೆಲವೊಂದು ನಿಯಂತ್ರಣಗಳನ್ನು ಕೂಡ ಹಾಕಿದೆ ಎಂದು ತಿಳ್ಕೊಂಡ್ರೆ ತಪ್ಪಲ್ಲ. ಸೊ ದಿಸ್ ಇಸ್ ಅಬೌಟ್ ದ ರೈಟ್. So 2 mark question may be asked in the examination. What is the right? You have to answer this with the sentence. ಇದನ್ನ 2 ಮಾರ್ಕಿನ ಪ್ರಶ್ನೆಯಾಗಿ ಕೇಳ್ತಾರೆ. ಹಕ್ಕುಗಳು ಅಂದ್ರೆ ಏನು ಅಂತೇಳಿ. ಹಾಗಾಗಿ ರೈಟ್ ಈಸ್ ಎ ಕ್ಲೈಮ್. ಸೊ ಎವ್ರಿ ರೈಟ್ ಹ್ಯಾಸ್ ಎ ಕರೆಸ್ಪಾಂಡಿಂಗ್ ಡ್ಯೂಟಿ. ನಾನು ಈಗಲೇ ಹೇಳಿದೆ, ಎವ್ರಿ ರೈಟ್ ಹ್ಯಾಸ್ ಎ ಕರೆಸ್ಪಾಂಡಿಂಗ್ ಡ್ಯೂಟಿ ಅಂತ ಹೇಳಿ. ಪ್ರತಿಯೊಂದು ಹಕ್ಕಿನ ಹಿಂದೆ ಕರ್ತವ್ಯ ಇರ್ತದೆ. ಯಾಕೆಂತ ಹೇಳಿದ್ರೆ, ಕರ್ತವ್ಯ ಪ್ರಜ್ಞೆಯನ್ನು ಹೊಂದಿದ್ರೆ ಮಾತ್ರ ಪ್ರತಿಯೊಬ್ಬನು ಕೂಡ ತಮ್ಮ ಹಕ್ಕನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಬೇಕಾಗ್ತದೆ. ಹಾಗಾಗಿ ಎವ್ರಿ ರೈಟ್ ಹ್ಯಾಸ್ ಎ ಕರೆಸ್ಪಾಂಡಿಂಗ್ ಡ್ಯೂಟಿ. ಸೊ ದೀಸ್ ಥಿಂಗ್ಸ್ ಯು ಹ್ಯಾವ್ ಟು ರಿಮೆಂಬರ್ ರಿಗಾರ್ಡಿಂಗ್ ದ ಮೀನಿಂಗ್ ಆಫ್ ದ ರೈಟ್. ದೆನ್ ನೆಕ್ಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ರಿಗಾರ್ಡಿಂಗ್ ದ ರೈಟ್ಸ್, ದಟ್ ಈಸ್ ದ ಕೈಂಡ್ಸ್ ಆಫ್ ರೈಟ್ಸ್. ಹಕ್ಕುಗಳ ವಿಧಗಳನ್ನು ನಾವು ಇಲ್ಲಿ ನೋಡಬೇಕು. ಸೊ ಕೈಂಡ್ಸ್ ಆಫ್ ರೈಟ್ಸ್. ಸೊ ವಾಟ್ ಆರ್ ದ ಕೈಂಡ್ಸ್ ಆಫ್ ರೈಟ್ಸ್? ವಾಟ್ ಆರ್ ದ ಕೈಂಡ್ಸ್ ಆಫ್ ರೈಟ್ಸ್? ದ ರೈಟ್ಸ್ ಆರ್ ಬ್ರಾಡ್ಲಿ ಕ್ಲಾಸಿಫೈಡ್ ಇಂಟು 2 types. ಹಕ್ಕುಗಳನ್ನು 2 ರೀತಿಯಲ್ಲಿ ನಾವು ವರ್ಗೀಕರಣ ಮಾಡಬಹುದು. ವಿಚ್ ಆರ್ ದ 2 kinds of rights? The moral rights, and again another one is a legal rights. Moral rights and the legal rights. The legal rights are again divided into 3 types. The legal rights are again divided into 3 types. The 3 types are civil rights, then political rights, and economic rights. So rights are broadly classified into 2 types: moral rights, legal rights. ಹಕ್ಕುಗಳನ್ನು 2 ರೀತಿಯಲ್ಲಿ ವರ್ಗೀಕರಣ ಮಾಡಬಹುದು. ಒಂದು ನೈತಿಕ ಹಕ್ಕುಗಳು, ಮತ್ತೊಂದು ಶಾಸನಬದ್ಧ ಹಕ್ಕುಗಳು. ನೈತಿಕ ಹಕ್ಕುಗಳು, ಶಾಸನಬದ್ಧ ಹಕ್ಕುಗಳು. ಶಾಸನಬದ್ಧ ಹಕ್ಕುಗಳನ್ನು ಮತ್ತೆ 3 ರೀತಿಯಾಗಿ ವಿಂಗಡಣೆ ಮಾಡ್ತೇವೆ. ಅಗೇನ್ ಲೀಗಲ್ ರೈಟ್ಸ್ ಆರ್ ಡಿವೈಡೆಡ್ 3 types. ಫಸ್ಟ್ ಒನ್ ಸಿವಿಲ್ ರೈಟ್ಸ್. ಮೊದಲನೇದು ನಾಗರಿಕ ಹಕ್ಕುಗಳು. ಸೆಕೆಂಡ್ ಒನ್ ಈಸ್ ಪೊಲಿಟಿಕಲ್ ರೈಟ್ಸ್, ರಾಜಕೀಯ ಹಕ್ಕುಗಳು. ಥರ್ಡ್ ಒನ್ ಈಸ್ ಇಕಾನಮಿಕ್ ರೈಟ್ಸ್, ಅಂದ್ರೆ ಆರ್ಥಿಕ ಹಕ್ಕುಗಳು. ಸೊ ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಆರ್ಥಿಕ ಹಕ್ಕುಗಳು. ಸೊ ನಾವು ಇದನ್ನ ಡಿಟೇಲ್ ಆಗಿ ಸ್ವಲ್ಪ ನೋಡ್ತಾ ಬರಬೇಕು. ಸೊ ಫಸ್ಟ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಎ ಮಾರಲ್ ರೈಟ್. ವಾಟ್ ಈಸ್ ಎ ಮಾರಲ್ ರೈಟ್? A 2 mark question may be asked in the examination. What is a moral right? ನೈತಿಕ ಹಕ್ಕು ಅಥವಾ ಹಕ್ಕುಗಳು ಅಂದ್ರೆ ಏನು? ಸೊ moral rights are those rights which are based on the moral principles of the society. Moral principles of the society. That means it is based on the customs, conventions, usages, traditions, etc. ಸೊ ಮಾರಲ್ ರೈಟ್ಸ್, ನೈತಿಕ ಹಕ್ಕುಗಳು ಅಂದ್ರೆ ಏನು? ಸೊ ಮಾರಲ್ ರೈಟ್ಸ್ ಆರ್ ಬೇಸ್ಡ್ ಆನ್ ದ ಮಾರಲ್ ಪ್ರಿನ್ಸಿಪಲ್ಸ್ ಆಫ್ ದ ಸೊಸೈಟಿ. ಸಮಾಜದ ನೈತಿಕ ನಿಯಮಗಳು ಅಥವಾ ಸಿದ್ಧಾಂತಗಳು ಏನಿದೆ ಅಥವಾ ತತ್ವಗಳು ಏನಿದೆ, ಅದರ ಮೇಲೆ
ಅವಲಂಬಿತವಾಗಿರುವಂತಹ ಹಕ್ಕುಗಳನ್ನು ನೈತಿಕ ಹಕ್ಕುಗಳು ಅಂತ ಕರೀತೀವಿ. ಅಂದ್ರೆ ಮಾರಲ್ ಪ್ರಿನ್ಸಿಪಲ್ಸ್, ನೈತಿಕ ನಿಯಮಗಳು. ಅಂದ್ರೆ ಇದು ಯಾವುದರ ಆಧಾರದ ಮೇಲೆ ಅವಲಂಬಿತವಾಗಿರುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಬೇಸ್ಡ್ ಆನ್ ದ ಕಸ್ಟಮ್ಸ್. ಕಸ್ಟಮ್ ಅಂತ ಹೇಳಿದ್ರೆ ಸಂಪ್ರದಾಯ, ಆರ್ ಟ್ರೆಡಿಷನ್ಸ್, ಯೂಸೇಜಸ್. ಸೊ ದೀಸ್ ಆರ್ ಆಲ್ ದ ಮೇನ್ ಸೋರ್ಸ್ ಬಿಹೈಂಡ್ ದ ಮಾರಲ್ ರೈಟ್ಸ್. ಅಂದ್ರೆ ಸಮಾಜದ ಸಂಪ್ರದಾಯ, ರೂಢಿ, ಪರಂಪರೆ, ಆಚರಣೆ ಇದೆಲ್ಲ ಈ ಒಂದು ನೈತಿಕ ಹಕ್ಕುಗಳ ಆಧಾರ. ಅಂದ್ರೆ ಸಮಾಜವೇ ಮಾಡಿದಂತಹ ಕೆಲವೊಂದು ನಿಯಮಗಳು. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ದೀಸ್ rights are not provided by the state. These are not made by the state. It is not safeguarded by the state. ನೆನಪಿಟ್ಕೊಳ್ಳಿ, ಈ ಒಂದು ಹಕ್ಕುಗಳನ್ನ ರಾಜ್ಯ ಕೊಟ್ಟದ್ದು ಅಲ್ಲ, ಅಥವಾ ರಾಜ್ಯದ ರಕ್ಷಣೆಗೆ ಇದು ಒಳಪಡಲಿಲ್ಲ. ಈ ಹಕ್ಕುಗಳನ್ನು ಮಾಡಿದವರು ಯಾರು ಅಂತ ಕೇಳಿದ್ರೆ ಇದು ಸಮಾಜ. ಸೊ ಸಮಾಜದಲ್ಲೇ ತಲತಲಾಂತರದಿಂದ ಹಲವಾರು ವರ್ಷಗಳಿಂದ ಅಸ್ತಿತ್ವದಲ್ಲಿ ಇರುವಂತಹ ಕೆಲವು ನಿಯಮಗಳು, ಆ ನಿಯಮಗಳನ್ನ ಸಂಪ್ರದಾಯ, ರೂಢಿ, ಪರಂಪರೆ, ಆಚರಣೆಗಳ ಆಧಾರದ ಮೇಲೆ ನಡೆಸಿಕೊಂಡು ಬರಲಾಗ್ತಾ ಇದೆ. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, there is no legal sanction behind the moral rights. That means they are not protected by the state. If anybody violates the moral rights, he cannot be punished. The society may give some punishment. Societal sanctions, we can say that societal sanctions may be possible, but the state cannot give punishment for those who disobey the moral rights. ರಾಜ್ಯ ಒಂದು ವೇಳೆ ನೈತಿಕ ಹಕ್ಕುಗಳ ಉಲ್ಲಂಘನೆ ಮಾಡಿದರೆ ಶಿಕ್ಷೆ ವಿಧಿಸುವಂತಹ ಅವಕಾಶ ಇಲ್ಲ. ರಾಜ್ಯ ಅದಕ್ಕೆ ರಕ್ಷಣೆ ಕೊಡುವುದಿಲ್ಲ, ಕಾನೂನು ರಕ್ಷಣೆ ಕೊಡುವುದಿಲ್ಲ. ಇದು ಸಮಾಜಕ್ಕೆ ಅನ್ವಯ ಆಗಿರುವಂಥದ್ದು, ಸಮಾಜವೇ ಆಚರಿಸಿಕೊಂಡು ಬಂದಿರುವಂಥದ್ದು. ಸಮಾಜ ಕೆಲವೊಮ್ಮೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ತನ್ನದೇ ಆದಂತಹ ಒಂದು ಚೌಕಟ್ಟಿನ ಒಳಗೆ ಕೆಲವೊಂದು ಸ್ಯಾಂಕ್ಷನ್ಗಳು ಅಥವಾ ಶಿಕ್ಷೆಯನ್ನು ಕೊಡುವಂತಹ ಅವಕಾಶಗಳು ಇರ್ತವೆ ಅಂತ ಕೆಲವೊಮ್ಮೆ ಹೇಳ್ತಾರೆ. ಸಮಾಜದಿಂದ ಅವನ್ನ ಹೊರಗೆ ಹಾಕುವಂಥದ್ದು, ಸಮಾಜ ಬಹಿಷ್ಕಾರ ಮಾಡುವಂಥದ್ದು, ಇಂಥದ್ದೆಲ್ಲ ಆಚರಣೆಯಲ್ಲಿ ಇದೆ, ಕೆಲವು ಕಡೆಗಳಲ್ಲಿ ಇತ್ತು, ಇದೆ. ಆದರೆ ಇದಕ್ಕೆ ಕಾನೂನಿನ ರಕ್ಷಣೆ ಇಲ್ಲ, ಕಾನೂನುಬದ್ಧವಾಗಿ ಯಾವುದೇ ರೀತಿಯ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ. ಹಾಗಾಗಿ ನೈತಿಕ ಹಕ್ಕುಗಳು ಕಾನೂನಿನ ಹೊರಗಿರುವಂಥದ್ದು, ಹೊರತಾಗಿರುವಂಥದ್ದು, ರಾಜ್ಯದ ರಕ್ಷಣೆಗೆ ಒಳಪಡದೇ ಇರುವಂಥದ್ದು. ಹಾಗಾಗಿ ಯಾರಾದರೂ ನೈತಿಕ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದರು ಅಂತ ಹೇಳಿದ್ರೆ ಅವರನ್ನು ಶಿಕ್ಷೆ ಮಾಡುವಂತಹ ಅವಕಾಶ ಕಾನೂನಿನಲ್ಲಿ ಇಲ್ಲ. ಸೊ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅ ಮಾರಲ್ ರೈಟ್? ಕ್ಯಾನ್ ಯು ಗಿವ್ ದ ಎಕ್ಸಾಂಪಲ್? ಸೊ ರೆಸ್ಪೆಕ್ಟಿಂಗ್ ದ elders, respecting the parents, respecting the teachers. This is a moral right of every citizen, ಅಲ್ವಾ? ಈಗ ಹಿರಿಯರನ್ನು ಗೌರವಿಸಬೇಕು, ಇದು ಒಂದು ಹಕ್ಕು, ಗೌರವಿಸುವುದು ಒಂದು ಹಕ್ಕು. ಅದೇ ರೀತಿಯಲ್ಲಿ ಭಿಕ್ಷೆ ಬೇಡುವವರಿಗೆ ಭಿಕ್ಷೆ ಕೊಡುವಂಥದ್ದು, ಗಿವಿಂಗ್ ಆರ್ಮ್ ಟು ದ ಬೆggars, ಅಥವಾ ತಂದೆ ತಾಯಿಗಳಿಗೆ ಗೌರವ ಕೊಡುವಂಥದ್ದು, ರೆಸ್ಪೆಕ್ಟಿಂಗ್ ದ ಪೇರೆಂಟ್ಸ್, ರೆಸ್ಪೆಕ್ಟಿಂಗ್ ದ ಟೀಚರ್ಸ್, ಅಥವಾ ಗುರುಗಳನ್ನ ಗೌರವಿಸುವಂಥದ್ದು. ಇದೆಲ್ಲ ನೈತಿಕ ಹಕ್ಕುಗಳು ಅಂತ ನಾವು ಕರೀತೇವೆ. ಹಾಗೆ ಅಂತ ಹೇಳಿ ನಾವು ಆ ಹಕ್ಕನ್ನ ಅನುಸರಿಸದೇ ಇದ್ರೆ ಅಥವಾ ಮಾಡದೇ ಇದ್ರೆ ಎಲ್ಲಿಯೂ ಶಿಕ್ಷೆ ವಿಧಿಸುವಂತಹ ಅವಕಾಶ ಇಲ್ಲ. ಹಾಗಾಗಿ ನೈತಿಕ ಹಕ್ಕುಗಳು ನೈತಿಕ ನಿಯಮಗಳ ಮೇಲೆ ಅವಲಂಬಿತವಾಗಿರುವಂಥದ್ದು. ರಾಜ್ಯದ ಯಾವುದೇ ರೀತಿಯ ರಕ್ಷಣೆ ಈ ಹಕ್ಕುಗಳಿಗೆ ಇಲ್ಲ. ಒಂದು ವೇಳೆ ಯಾರಾದರೂ ಇದನ್ನು ಉಲ್ಲಂಘನೆ ಮಾಡಿದರೆ ಅವರನ್ನು ಶಿಕ್ಷಿಸುವಂತಹ ಅವಕಾಶ ಇಲ್ಲ. ಸೊ ನೋಬಡಿ ಕ್ಯಾನ್ ಬಿ ಪನಿಷ್ಡ್ ಅಂಡರ್ ದ ಲಾ ಆಫ್ ದ ಲ್ಯಾಂಡ್ ಇಫ್ ಎನಿಬಡಿ ವೈಲೇಟ್ಸ್ ದ ಮಾರಲ್ ರೈಟ್ಸ್. ಇಷ್ಟು ವಿಚಾರವನ್ನು ತಿಳ್ಕೊಂಡ್ರೆ ಸಾಕಿಲ್ಲಿ. ಸೊ 2 ಮಾರ್ಕಿನ ಪ್ರಶ್ನೆ ಇಲ್ಲಿ ಕೇಳಬಹುದು. ವಾಟ್ ಇಸ್ ಎ ಮಾರಲ್ ರೈಟ್? ಗಿವ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ಸ್ ಆರ್ ರೆಸ್ಪೆಕ್ಟಿಂಗ್ ದ ಟೀಚರ್ಸ್, ರೆಸ್ಪೆಕ್ಟಿಂಗ್ ದ ಎಲ್ಡರ್ಸ್, or respecting the parents. These are all the moral rights. ಅದನ್ನ ನೆನಪಿಟ್ಕೊಳ್ಳಿ. Then the second category is the most important one regarding the examination point of view. A 10-mark question may be asked in the examination regarding the kinds of rights. Otherwise, a 5-mark question may be asked regarding the civil rights, economic rights and political rights. So be clear about that. So the second category of rights, that is legal rights.
ಶಾಸನಬದ್ಧ ಹಕ್ಕುಗಳು ಅಂತ ಹೇಳಿ. ಸೊ ವಾಟ್ ಈಸ್ ಎ ಲೀಗಲ್ ರೈಟ್? ಎ ಕ್ವಶನ್ ಮೇ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. ವಾಟ್ ಈಸ್ ಎ ಲೀಗಲ್ ರೈಟ್? ಶಾಸನಬದ್ಧ ಹಕ್ಕು ಅಂದ್ರೆ ಏನು? ಸೊ ಲೀಗಲ್ ರೈಟ್ಸ್ ಆರ್ ದೋಸ್ ರೈಟ್ಸ್, legal rights are those rights which are provided by the state. Legal rights are those rights which are provided by the state and protected by the state, and protected by the state. So legal rights are those rights which are provided by the state and also protected by the state. To every citizen, these legal rights are provided. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಾಸನಬದ್ಧ ಹಕ್ಕುಗಳನ್ನು ರಾಜ್ಯ ಕೊಟ್ಟಿದೆ. ಸೊ ಯಾವ ಹಕ್ಕುಗಳನ್ನು ರಾಜ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಕೊಟ್ಟು ಅದನ್ನು ರಕ್ಷಣೆ ಮಾಡ್ತದೆಯಾ ಆ ಹಕ್ಕುಗಳನ್ನು ಶಾಸನಬದ್ಧ ಹಕ್ಕುಗಳು ಅಂತ ಕರೀತೇವೆ. ಸೊ ರಕ್ಷಣೆ ಅಂತ ಹೇಳಿದ್ರೆ ಏನರ್ಥ? ರಕ್ಷಣೆ ಅಂತ ಹೇಳಿದ್ರೆ ಯಾವನೇ ಒಬ್ಬ ವ್ಯಕ್ತಿಯ ಹಕ್ಕನ್ನ ಮತ್ತೊಬ್ಬ ಉಲ್ಲಂಘನೆ ಮಾಡಿದ್ರೆ ಆಗ ಆತನನ್ನ ಶಿಕ್ಷಿಸುವಂತಹ, ಕಾನೂನುಬದ್ಧವಾಗಿ ಶಿಕ್ಷಿಸುವಂತಹ ಅಧಿಕಾರ ಇದೆ ಇಲ್ಲಿ ರಾಜ್ಯಕ್ಕೆ. ಹಾಗಾಗಿ ಫಾರ್ ದ ಡೆವಲಪ್ಮೆಂಟ್ ಆಫ್ ಇಂಡಿವಿಜುವಲ್ ಪರ್ಸನಾಲಿಟಿ ದೀಸ್ ರೈಟ್ಸ್ ಆರ್ ಪ್ರೊವೈಡೆಡ್, ಅಂಡ್ these rights are not only provided by the state but also they are protected by the state. If anybody violates the legal rights, he can be punished under the law of the state ಅಥವಾ law of the country. ಸೊ ಕಾನೂನುಬದ್ಧವಾಗಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಹಕ್ಕನ್ನ ಉಲ್ಲಂಘಿಸಿದ ಕಾರಣಕ್ಕಾಗಿ ಶಿಕ್ಷೆ ಮಾಡುವ ಅಧಿಕಾರ ರಾಜ್ಯಕ್ಕೆ ಇದೆ. ಹಾಗಾಗಿ ಹಕ್ಕುಗಳನ್ನು ಕೊಡುವುದರ ಜೊತೆಗೆ ಆ ಹಕ್ಕನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ರಾಜ್ಯ ಮಾಡ್ತದೆ. ಹಾಗಾಗಿ ಇದನ್ನ ಶಾಸನಬದ್ಧ ಹಕ್ಕುಗಳು ಎಂದು ಕರೆಯುತ್ತಾರೆ. ಈ ಶಾಸನಬದ್ಧ ಹಕ್ಕುಗಳನ್ನ ಹೋಪ್ ಯು ಆರ್ ಕ್ಲಿಯರ್. These legal rights are divided into three types. Legal rights are divided into three types. ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಇದನ್ನ ಮೂರು ರೀತಿಯ ವರ್ಗೀಕರಣ ಮಾಡಿದ್ದೇವೆ ನಾವು. ಯಾವುದೆಲ್ಲ? ಸಿವಿಲ್ ರೈಟ್ಸ್, ಪೊಲಿಟಿಕಲ್ ರೈಟ್ಸ್, ಇಕಾನಮಿಕ್ ರೈಟ್ಸ್. ನಾಗರಿಕ ಹಕ್ಕುಗಳು, ರಾಜಕೀಯ ಹಕ್ಕುಗಳು, ಮತ್ತೊಂದು ಆರ್ಥಿಕ ಹಕ್ಕುಗಳು. ಸೊ ನಾವು ಒಂದೊಂದನ್ನ ಸೆಪರೇಟ್ ಆಗಿ ನೋಡ್ಕೊಳ್ಳುವಂಥದ್ದು. ಸೊ ಫಸ್ಟ್ ಒನ್, civil rights. First we have to know under the legal rights we have the civil rights. First one is the civil rights, ನಾಗರಿಕ ಹಕ್ಕುಗಳು. ಸೊ ನಾಗರಿಕ ಹಕ್ಕುಗಳು ಅಂದ್ರೆ ಏನು? ಸೊ civil rights are those rights which are provided by the state, which are provided by the state to every individual to live a civilized life. To live a civilized life. CIVILIZED. So civil rights are those rights which are provided by the state to every individual. That means each and every individual, including the aliens. ವಿದೇಶಿಯರು ಬಂದರೂ ಕೂಡ ಅವರಿಗೂ ಸಿಗ್ತದೆ ಈ ಹಕ್ಕು. ಹಾಗಾಗಿ to every individual to live a civilized life, ನಾಗರಿಕರಾಗಿ ಬದುಕುವಂತಹದ್ದು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ನಾಗರಿಕ ಜೀವನವನ್ನ ಮಾಡಲಿಕ್ಕೆ ಏನೆಲ್ಲ ಅವಶ್ಯಕತೆಗಳು ಇದೆ, ಏನೆಲ್ಲ ಅವಕಾಶಗಳು ಬೇಕು, ಇದನ್ನ ಕೊಟ್ಟಿರುವಂತಹ ಹಕ್ಕುಗಳೇ ನಾಗರಿಕ ಹಕ್ಕುಗಳು. ಸೊ ದೀಸ್ ರೈಟ್ಸ್ ಆರ್ ಪ್ರೊವೈಡೆಡ್ ಟು ಎವ್ರಿ ಸಿಟಿಸನ್ ಟು ಲಿವ್ ಎ ಸಿವಿಲೈಸ್ಡ್ ಲೈಫ್. ಹಾಗಾಗಿ ನಾಗರಿಕ ಜೀವನವನ್ನು ನಡೆಸಲು ಬೇಕಾದಂತಹ ಹಕ್ಕುಗಳನ್ನ ನಾಗರಿಕ ಹಕ್ಕುಗಳು ಅಂತ ಕರೆಯುತ್ತೇವೆ. ಅಂಡ್ ದೀಸ್ ರೈಟ್ಸ್ ಆರ್ protected by the state. These rights are protected by the state. That means if anybody violates these rights, he can be punished. ಈ ಹಕ್ಕುಗಳನ್ನ ರಾಜ್ಯ ಸಂಪೂರ್ಣವಾಗಿ ರಕ್ಷಣೆಗೆ ಒಳಪಡಿಸಿದೆ ಮತ್ತು ಯಾರಾದರೂ ಈ ಹಕ್ಕುಗಳನ್ನು ಉಲ್ಲಂಘನೆ ಮಾಡಿದರೆ ಅವರನ್ನ ಶಿಕ್ಷಿಸುವಂತಹ ಅಧಿಕಾರವನ್ನ ರಾಜ್ಯ ಹೊಂದಿದೆ. ಹಾಗಾಗಿ these rights are protected by the state. These rights are protected by the state.
ಸೊ ವಾಟ್ ಆರ್ ದ ಸಿವಿಲ್ ರೈಟ್ಸ್? ಸಿವಿಲ್ ರೈಟ್ಸ್ಗಳು ಯಾವುದೆಲ್ಲ ಇದನ್ನ ನೆನಪಿಟ್ಕೊಳ್ಳಿ. ಸೊ ದೇರ್ ಆರ್ ಡಿಫರೆಂಟ್ ಸಿವಿಲ್ ರೈಟ್ಸ್. ನಾಗರಿಕ ಹಕ್ಕುಗಳು ಯಾವುದೆಲ್ಲ ಎನ್ನುವುದನ್ನ ಇಲ್ಲಿ ಮೊದಲು ನೆನಪಿಕೊಳ್ಳುವಂಥದ್ದು. ಸೊ ಫಾಲೋವಿಂಗ್ ಆರ್ ದ ಇಂಪಾರ್ಟೆಂಟ್ ಸಿವಿಲ್ ರೈಟ್ಸ್. Following are the important civil rights. First one is the right to life. Right to life. First one is the right to life. Second one is the right to liberty. Right to liberty. Third one is the right to family life. Right to family life, right to liberty, right to family life. Then the fourth one is the right to freedom of press. Fifth one, right to education. Sixth one, right to equality. Right to equality. Seventh one, right to form association. Right to form association. Eighth one, right to freedom of speech and expression. Right to freedom of speech and expression. Right to freedom of speech and expression. Then ninth one, right to freedom of religion. Right to freedom of religion. Right to freedom of religion. So 9 important civil rights are there. So first one is right to life. Right to life. Second one, right to liberty. Right to life ಅಂತ ಹೇಳಿದ್ರೆ ಜೀವಿಸುವ ಹಕ್ಕು. Right to liberty, ಸ್ವಾತಂತ್ರ್ಯದ ಹಕ್ಕು. Right to family life, ಕೌಟುಂಬಿಕ ಜೀವನದ ಹಕ್ಕು. Right to family life, ಕೌಟುಂಬಿಕ ಜೀವನದ ಹಕ್ಕು. Right to freedom of press, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು, ಫ್ರೀಡಮ್ ಆಫ್ ಪ್ರೆಸ್. ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು. ರೈಟ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕು. ರೈಟ್ ಟು ಇಕ್ವಾಲಿಟಿ, ಸಮಾನತೆಯ ಹಕ್ಕು. ರೈಟ್ ಟು ಫಾರ್ಮ್ ಅಸೋಸಿಯೇಷನ್, ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಹಕ್ಕು, ಸಂಘ ಸಂಸ್ಥೆಗಳನ್ನು ಹೊಂದುವ ಹಕ್ಕು ಅಂತ ಹೇಳ್ಬೋದು. ರೈಟ್ ಟು ಫಾರ್ಮ್ ಅಸೋಸಿಯೇಷನ್, ಸಂಘ ಸಂಸ್ಥೆಗಳನ್ನು ಹೊಂದುವ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಮಾತನಾಡುವ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು. ಮಾತನಾಡುವ ಮತ್ತು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕು. ರೈಟ್ ಟು ಫ್ರೀಡಮ್ ಆಫ್ ರಿಲಿಜಿಯನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಇದು 9 ಹಕ್ಕುಗಳು ನಾಗರಿಕ ಹಕ್ಕುಗಳು ಎಂದು ಕರೆಯಲ್ಪಡ್ತದೆ. 9 ಹಕ್ಕುಗಳನ್ನ ನಾಗರಿಕ ಹಕ್ಕುಗಳು ಅಂತ ಕರೀತಾರೆ. ಸೊ ಫಸ್ಟ್ ಒನ್ ಈಸ್ ರೈಟ್ ಟು ಲೈಫ್. ಒಂದೊಂದನ್ನ ನಾವು ಇಲ್ಲಿ ನೋಡ್ತಾ ಬರುವಂತದ್ದು. ಸೊ ರೈಟ್ ಟು ಲೈಫ್ ಅಂದ್ರೆ ಏನು? ಜೀವಿಸುವ ಹಕ್ಕು ಅಂದ್ರೆ ಏನು? ಸೊ ರೈಟ್ ಟು ಲೈಫ್ ಇಂಪ್ಲೈಸ್ ಈಚ್ ಅಂಡ್ ಎವ್ರಿ ಸಿಟಿಸನ್ ಇನ್ ದ ಕಂಟ್ರಿ ಹ್ಯಾಸ್ ದ ಫ್ರೀಡಮ್, has the right to protect his life. The life of every individual is precious. It is the duty of the state to protect the life of each and every individual of the society. Dear students, be clear. Right to life implies freedom to protect our life. It is the duty of the state to protect the life of each and every citizen of the country. ಜೀವಿಸುವ ಹಕ್ಕು ಅಂದ್ರೆ ಏನು? ಸಮಾಜದಲ್ಲಿ ಪ್ರತಿಯೊಬ್ಬನಿಗೂ ತನ್ನ ಜೀವವನ್ನು ರಕ್ಷಣೆ ಮಾಡಿಕೊಳ್ಳುವಂತ ಹಕ್ಕು ಇದೆ, ಅಂದ್ರೆ ಜೀವಿಸುವ ಹಕ್ಕು ಇದೆ. ಈ ಹಕ್ಕು ಇಲ್ಲ ಅಂತ ಹೇಳಿದ್ರೆ ನಾವು ಇತರ ಹಕ್ಕುಗಳ ಬಗ್ಗೆ ಮಾತನಾಡುವ ಅವಶ್ಯಕತೆ ಇಲ್ಲ ಅಲ್ವಾ? What is the necessity of other rights if there is the absence of right to life? ನಾವು
ಜೀವಿಸದೇ ಇದ್ರೆ, ನಮಗೆ ಜೀವವೇ ಇಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಹಕ್ಕುಗಳ ಬಗ್ಗೆ ಮಾತಾಡುವ ಅವಶ್ಯಕತೆ ಇಲ್ಲ ಅಲ್ವಾ? ಹಾಗಾಗಿ ಪ್ರತಿಯೊಬ್ಬನಿಗೂ ಕೂಡ ತನ್ನ ಜೀವವನ್ನು ರಕ್ಷಣೆ ಮಾಡಿಕೊಳ್ಳುವಂತ ಅವಕಾಶ ಇದೆ. ಇಲ್ಲಿ ರಾಜ್ಯ ಪ್ರತಿಯೊಬ್ಬನ ಜೀವವನ್ನ ರಕ್ಷಿಸುವ ಕೆಲಸವನ್ನ ಮಾಡ್ತದೆ. ನೀವು ನೋಡಿದ್ದೀರಿ, ಹಲವಾರು ಘಟನೆಗಳು ನಮ್ಮ ಮುಂದೆ ಬಂದಿದೆ. ಆನ್ ವೇರಿಯಸ್ ಒಕೇಶನ್ಸ್ ದ ಸ್ಟೇಟ್ is trying to protect the life of its citizen. If there is a natural calamity, or if there is a earthquake, or any kind of calamities in the society, or emergency situations in the society, where the state protects the life of every individual. ನೀವೇ ನೋಡ್ತೀರಿ, ಒಂದು ವೇಳೆ ಎಲ್ಲಿಯಾದ್ರೂ ಭೂಕಂಪ ಆದ್ರೆ, ಅಥವಾ ನೆರೆ ಬಂದ್ರೆ, ಪ್ರಾಕೃತಿಕ ವಿಕೋಪಗಳಾದ್ರೆ, ಅಥವಾ ಬೇರೆ ಯಾವುದೇ ಕಾರಣಕ್ಕೆ ಒಬ್ಬ ವ್ಯಕ್ತಿಯ ಜೀವ ಅಪಾಯದಲ್ಲಿದೆ ಅಂತ ಆದ್ರೆ, ಆಗ ರಾಜ್ಯ ಆ ವ್ಯಕ್ತಿಯ ಜೀವವನ್ನ ಉಳಿಸ್ಲಿಕ್ಕೆ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅದನ್ನೆಲ್ಲ ಮಾಡ್ತದೆ ಅಲ್ವಾ? ಬೋರ್ವೆಲ್ ಅಲ್ಲಿ ಒಂದು ಮಗು ಬಿದ್ದಾಗ ಆ ಮಗುವಿನ ರಕ್ಷಣೆಗಾಗಿ ಏನೆಲ್ಲ ಪ್ರಯತ್ನಗಳನ್ನ ಸರ್ಕಾರ ಕೈಗೊಳ್ತದೆ ಎನ್ನುವುದನ್ನು ನೀವು ನೋಡಿರ್ಬೋದು. ಒಂದು ವೇಳೆ ಭೂಕಂಪ ಆಗಿ ಕಟ್ಟಡಗಳು ಮಗುಚಿ ಬಿದ್ದಾಗ, ಅದರ ಅಡಿಗೆ ಹಲವಾರು ಮಂದಿ ಬಿದ್ದಾಗ ಅವರ ಜೀವ ಪ್ರಾಣವನ್ನು ರಕ್ಷಣೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಪ್ರಯತ್ನವನ್ನು ರಾಜ್ಯ ಮಾಡ್ತದೆ. ನೆರೆ ಹಾವಳಿ ಬಂದಾಗ ನಾವು ಈಗಾಗಲೇ ನೋಡಿದ್ದೇವೆ, ನೆರೆ ಬಂದು ಜನ ಕೊಚ್ಚಿಕೊಂಡು ಹೋದಾಗ ಅವರನ್ನ ಹೇಗಾದ್ರೂ ಮಾಡಿ ಹೆಲಿಕಾಪ್ಟರ್ ಮೂಲಕ ಇರ್ಬೋದು, ಅಥವಾ NDRF ಮೂಲಕ ಇರ್ಬೋದು, ರಾಷ್ಟ್ರೀಯ ವಿಪತ್ತು ಪಡೆ ಅಂತ ಇದೆ, ಅದರ ಮೂಲಕ ನಮ್ಮ ರಕ್ಷಣೆ ಮಾಡುವಂತಹ ಕೆಲಸವನ್ನು ರಾಜ್ಯ ಮಾಡ್ತದೆ. ಹಾಗಾಗಿ the protection of the life of every individual is a duty of the state. But at the same time, there are some restrictions. The state may have some restrictions. When, if there is a need of the manpower to protect the state, to defend the country, then the state may ask the people to join the army to make the protection of the country, to protect the country. So then that is why when there is a call by the state to defend the country, we must be ready to protect our nation. ಅಂದ್ರೆ ಒಂದು ವೇಳೆ ರಾಷ್ಟ್ರದ ಕರೆ ಬಂದಾಗ, ರಾಷ್ಟ್ರ ರಕ್ಷಣೆಯ ಜವಾಬ್ದಾರಿ ಬಂದಾಗ ರಾಜ್ಯ ಕೇಳಬಹುದು, ಯುವಕರಲ್ಲಿ ಕೇಳಬಹುದು, ಬನ್ನಿ ದೇಶದ ರಕ್ಷಣೆಗಾಗಿ ನೀವು ಬರಬೇಕು ಅಂತ ಕೇಳಿದಾಗ ನಾವು ಅಲ್ಲಿ ದೇಶ ರಕ್ಷಣೆಗಾಗಿ ಜೀವವನ್ನ ಕೊಡ್ಲಿಕ್ಕೆ ರೆಡಿ ಇರಬೇಕು. ಅಂದ್ರೆ ಇವಾಗ ಸೈನಿಕರು ನೋಡಿ, ಸೈನಿಕರು ದೇಶಕ್ಕಾಗಿ ಪ್ರಾಣಾರ್ಪಣೆಯನ್ನ ಮಾಡ್ತಾರೆ, ಅದೆಷ್ಟೋ ತ್ಯಾಗವನ್ನು ಮಾಡ್ತಾರೆ. ಅಂದ್ರೆ ದೇಶಕ್ಕಾಗಿ ನಾವು ಜೀವವನ್ನ ಕೊಡ್ಲಿಕ್ಕೆ ರೆಡಿ ಇರಬೇಕು ಎನ್ನುವಂತ ಅರ್ಥ. ಅಂದ್ರೆ ದೇಶ ರಕ್ಷಣೆ ಎನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಸೊ ವೆನೆವರ್ ದ ಕಾಲ್ ಬೈ ದ ಸ್ಟೇಟ್ ಟು ಪ್ರೊಟೆಕ್ಟ್ ಆರ್ ಡಿಫೆಂಡ್ ದ ಕಂಟ್ರಿ, ವಿ ಮಸ್ಟ್ ಬಿ ರೆಡಿ ಟು ಸೇಫ್ಗಾರ್ಡ್ ಅವರ್ ನೇಷನ್ in the case of any attack. Then secondly, the state may also give a sentence or punishment, that is death penalty to any accuser person. Question the authority of the state. We cannot question the authority of the state. That means the death sentence given to any particular criminal, any particular accused person cannot be questioned under the right to life. At the same time, the state also punish those persons who are committing suicide. That means the state has a power to punish to those persons who are committing suicide. That means commitment or suicide is also an offense. We cannot kill our life. ನಮ್ಮ ಜೀವವನ್ನು ನಮಗೆ ಸಾಯಿಸುವಂತ ಹಕ್ಕು ಇಲ್ಲ. So right to life is one of the important right to every individual in the society. So ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ, ಇಲ್ಲಿ ದೇಶದ ಕರೆ ಬಂದಾಗ ದೇಶ ರಕ್ಷಣೆಗಾಗಿ ನಮ್ಮ ಜೀವವನ್ನು ನಾವು ಕೊಡಲಿಕ್ಕೆ ರೆಡಿ ಇರಬೇಕು ಎನ್ನುವಂಥದ್ದು ಇಲ್ಲಿ ನಾವು ನೋಡುವಂಥದ್ದು. ಅದರ ಜೊತೆಗೆ ಯಾವನೇ ಒಬ್ಬ ವ್ಯಕ್ತಿ ಅಪರಾಧಿಯಾಗಿದ್ದು ಅವನಿಗೆ ಮರಣದಂಡನೆ ಶಿಕ್ಷೆಯನ್ನ ರಾಜ್ಯ ಕೊಟ್ಟಾಗ ಅವನ ಜೀವವನ್ನ ಕಿತ್ತುಕೊಳ್ಳುವಂತಹ, ಅಂದ್ರೆ ಮರಣದಂಡನೆಗೆ ಗುರಿಪಡಿಸುವಂತಹ ಹಕ್ಕು ರಾಜ್ಯಕ್ಕೆ ಇದೆ. ಇದನ್ನ ನಮ್ಮ
ಜೀವದ ಹಕ್ಕು ಅಥವಾ ಜೀವಿಸುವ ಹಕ್ಕಿನ ಉಲ್ಲಂಘನೆ ಎಂದು ತಿಳ್ಕೊಳ್ಳುವ ಹಾಗಿಲ್ಲ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಾಗ ಅವನ ಮೇಲೆ ಕೇಸ್ ಆಗ್ತದೆ. ಅಂದರೆ ನಮ್ಮ ಜೀವವನ್ನು ನಾವು ಕೊಲ್ಲುವಂಥ ಹಕ್ಕು ನಮಗೆ ಇಲ್ಲ. ಯಾವ ರೀತಿ ಇತರರನ್ನು ಕೊಲ್ಲುವ ಹಕ್ಕು ನಮಗೆ ಇಲ್ವೋ ಅದೇ ರೀತಿ ನಮ್ಮ ಜೀವವನ್ನು ಕೂಡ ನಮಗೆ ಕೊಲ್ಲುವಂಥ ಹಕ್ಕು ಇಲ್ಲ. ಅಟ್ ದ ಸೇಮ್ ಟೈಮ್ ಒನ್ ಥಿಂಗ್ ವಿ ಮಸ್ಟ್ ರಿಮೆಂಬರ್ ದ್ಯಾಟ್ ವಿ ಹ್ಯಾವ್ ದ ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್. ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್, ಸ್ವರಕ್ಷಣೆ ಮಾಡುವಂಥ ಹಕ್ಕನ್ನು ಹೊಂದಿದ್ದೇವೆ. ಇಫ್ ಎನಿಬಡಿ ಅಟ್ಯಾಕ್ಸ್ ಓವರ್ ಅವರ್ ಲೈಫ್ ದೆನ್ ವಿ ಕ್ಯಾನ್ ಯೂಸ್ ಫೋರ್ಸ್ ಟು ಡಿಫೆಂಡ್ ಅವರ್ ಸೆಲ್ಸ್. ಅಂದರೆ ಒಂದು ವೇಳೆ ನಮ್ಮ ಮೇಲೆ ಯಾರಾದರೂ ಆಕ್ರಮಣ ಮಾಡಿದಾಗ ನಮ್ಮ ರಕ್ಷಣೆಗಾಗಿ ನಾವು ಸ್ವತಃ ಏನು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ, ನಾವು ಕೆಲವೊಮ್ಮೆ ಶಕ್ತಿಯ ಪ್ರಯೋಗವನ್ನು ಮಾಡಬಹುದು. ಕೆಲವೊಮ್ಮೆ ಇತರರ ಮೇಲೆ ಆಕ್ರಮಣಕ್ಕೆ ಪ್ರತಿ ಆಕ್ರಮಣವನ್ನು ಮಾಡಬೇಕಾದಂತಹ ಅನಿವಾರ್ಯತೆಯು ಕೂಡ ಬರ್ಬೋದು. ಸೊ ದಟ್ ಈಸ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಫಸ್ಟ್ ಒನ್, ರೈಟ್ ಟು ಲೈಫ್. ದೆನ್ ಸೆಕೆಂಡ್ ಒನ್ ಈಸ್ ದ ರೈಟ್ ಟು ಲಿಬರ್ಟಿ, ಸ್ವಾತಂತ್ರ್ಯದ ಹಕ್ಕು ಅಂತ ಹೇಳಿ. ಸೊ ವಾಟ್ ಈಸ್ ರೈಟ್ ಟು ಲಿಬರ್ಟಿ? ರೈಟ್ ಟು ಲಿಬರ್ಟಿ ಮೀನ್ಸ್ ಫ್ರೀಡಮ್. ಫ್ರೀಡಮ್ ಟು ರಿಸೈಡ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ಫ್ರೀಡಮ್ ಟು ರಿಸೈಡ್ ಇನ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ದಟ್ ಮೀನ್ಸ್ ದೇಶದ ಯಾವುದೇ ಭಾಗದಲ್ಲಿ ವಾಸ ಮಾಡುವಂಥ ಹಕ್ಕು. ಆರ್ ಫ್ರೀಡಮ್ ಟು ಮೂವ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ದೇಶದ ಯಾವುದೇ ಭಾಗಕ್ಕೆ ನಾವು ಹೋಗಿ ಬರಲಿಕ್ಕೂ ಅವಕಾಶ ಇದೆ. So within the country, we are free to reside in any part of the country. We can purchase property, we can enjoy property, we can dispose property. ನಾವು ಆಸ್ತಿಯನ್ನು ಖರೀದಿ ಮಾಡ್ಬೋದು, ಆಸ್ತಿಯನ್ನು ಅನುಭವಿಸ್ಬೋದು, ಆಸ್ತಿಯನ್ನು ಮಾರ್ಬೋದು. ಹಾಗಾಗಿ ದೇಶದ ಯಾವುದೇ ಭಾಗದಲ್ಲಿ ಹೋಗಿ ನಾವು ವಾಸ ಮಾಡ್ಬೋದು, ದೇಶದ ಯಾವುದೇ ಭಾಗದಲ್ಲಿ ನಾವು ಆಸ್ತಿಯನ್ನು ಖರೀದಿ ಮಾಡ್ಬೋದು, ಅಲ್ಲೇ ನಾವು ಸೆಟ್ಲ್ ಆಗಬೇಕು ಅಂತ ಮನಸ್ಸಾದರೆ ಅಲ್ಲೇ ಸೆಟ್ಲ್ ಆಗ್ಬೋದು, ಅಥವಾ ದೇಶದ ಯಾವುದೇ ಮೂಲೆಗೂ ಕೂಡ ಹೋಗಿ ನಾವು ಬರ್ಬೋದು. There is no restriction to the individual to move any part of the country. ದೇಶದ ಒಳಗೆ ಹೋಗಬೇಕಾದ್ರೆ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಅಥವಾ ಗುಜರಾತಿನಿಂದ ಅಸ್ಸಾಂ ತನಕ ಎಲ್ಲಿಯೂ ಬೇಕಾದರೂ ಹೋಗಿ ಬರಲಿಕ್ಕೆ ನಮಗೆ ಪರ್ಮಿಷನ್ ಬೇಡ, ವೀಸಾ ಬೇಡ, ಲೈಸೆನ್ಸ್ ಬೇಡ. ನಾವು ಯಾವ ಭಾಗಕ್ಕೂ ಹೋಗಿ ಬರುವಂತಹ ಮುಕ್ತ ಸ್ವಾತಂತ್ರ್ಯವನ್ನು ಹೊಂದಿದ್ದೇವೆ. ಸೊ ವಿ ಹ್ಯಾವ್ ದ ಫ್ರೀಡಮ್ ಟು ಮೂವ್ ಎನಿ ಪಾರ್ಟ್ ಆಫ್ ದ ಕಂಟ್ರಿ. ದಟ್ ಈಸ್ ರೈಟ್ ಟು ಲಿಬರ್ಟಿ. Then third one is the right to family life. Right to family life. ಕುಟುಂಬ ಜೀವನದ ಹಕ್ಕು ಅಂತ ಹೇಳಿ. That means every individual in the society can develop his own family. The family is considered as the cradle of civilization. ಕುಟುಂಬವನ್ನ ನಾಗರಿಕತೆಯ ತೊಟ್ಟಿಲು ಅಂತ ಕರೀತಾರೆ. ಕ್ರಾಡಲ್ ಅಂದ್ರೆ ತೊಟ್ಟಿಲು. ಕ್ರಾಡಲ್ ಆಫ್ ಸಿವಿಲೈಸೇಷನ್, ನಾಗರಿಕತೆಯ ತೊಟ್ಟಿಲು. That means the state will respect the family life. It will legalize the marriages. ವೈವಾಹಿಕ ಸಂಬಂಧಗಳು, ಕೌಟುಂಬಿಕ ಜೀವನಗಳು ಇದೆಲ್ಲ ರಾಜ್ಯದ ಮಾನ್ಯತೆಗೆ ಒಳಪಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕುಟುಂಬವನ್ನು ಹೊಂದುವಂಥ ಹಕ್ಕು ಇದೆ. ಆ ಕುಟುಂಬವನ್ನು ಡೆವಲಪ್ ಮಾಡುವಂಥ, ಅಭಿವೃದ್ಧಿಗೊಳಿಸುವಂಥ ಹಕ್ಕು ಇದೆ. ಅದನ್ನು ರಕ್ಷಣೆ ಮಾಡುವಂಥ ಹಕ್ಕು ಇದೆ. ಸೊ ಇಲ್ಲಿ ಕೌಟುಂಬಿಕ ವ್ಯವಸ್ಥೆಯನ್ನ ರಕ್ಷಣೆ ಮಾಡಿಕೊಂಡು ಬರುವಂಥದ್ದು ರಾಜ್ಯದ ಕರ್ತವ್ಯ. ಇದನ್ನ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಹೊಂದುವಂತ ಅವಕಾಶವನ್ನ ರಾಜ್ಯ ಈ ಹಕ್ಕಿನ ಮೂಲಕ ನೀಡಿದೆ. ಸೊ ವಿ ಹ್ಯಾವ್ ದ ರೈಟ್ ಟು ಡೆವಲಪ್ ಅವರ್ ಓನ್ ಫ್ಯಾಮಿಲಿ ಲೈಫ್. ದೆನ್ ರೈಟ್ ಟು ಫ್ರೀಡಮ್ ಆಫ್ ಪ್ರೆಸ್, ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ನಾಲ್ಕನೇದು ಪತ್ರಿಕಾ ಸ್ವಾತಂತ್ರ್ಯದ ಹಕ್ಕು. ದಟ್ ಮೀನ್ಸ್ ವಿ ಹ್ಯಾವ್ ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್ through the print media or through the papers. ಏನು ಇದರ ವಿಶೇಷತೆ? We have the freedom to express our opinion through the print media. ಇಲ್ಲಿ ನಾವು ನಮ್ಮ ಅಭಿಪ್ರಾಯಗಳನ್ನು ಪತ್ರಿಕೆಗಳ ಮೂಲಕ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಅಂದ್ರೆ ಪತ್ರಿಕಾ ಮಾಧ್ಯಮ ಅಥವಾ ಮುದ್ರಣಗಳು, ಬರವಣಿಗೆಗಳ ಮೂಲಕ ನಮ್ಮ ಅಭಿಪ್ರಾಯವನ್ನ ನಾವು ವ್ಯಕ್ತಪಡಿಸಬಹುದು. ಬಟ್ ದೇರ್ ಆರ್ ಸಮ್ ರೆಸ್ಟ್ರಿಕ್ಷನ್ಸ್. ನೆನ್ಪಿಟ್ಕೊಳ್ಳಿ, ಅಲ್ಲಿ ಕೆಲವೊಂದು ರೆಸ್ಟ್ರಿಕ್ಷನ್ಗಳು ಇದೆ, ತಡೆಗಳು ಇದೆ. ಯಾವುದು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಅವರ್ ಒಪಿನಿಯನ್ ವಿದಿನ್ ದ jurisdiction of the law. We should not make any comments which can hurt the feeling of other individuals. ನಾವು ಯಾವುದೇ ಒಂದು ಕಮೆಂಟ್ಸ್ಗಳನ್ನು ಮಾಡುವಾಗ ಅಥವಾ ಬರಹಗಳನ್ನು ಬರೆಯುವಾಗ ಇತರರ ಮಾನಹಾನಿಯಾಗುವಂತಹ, ಇತರರಿಗೆ ಯಾವುದೇ ರೀತಿಯ
ತೊಂದರೆ ಆಗುವಂತಹ ಬರಹಗಳನ್ನು ನಾವು ಮಾಡುವಂತಿಲ್ಲ. ಹಾಗಾಗಿ ನಮಗೆ ಪತ್ರಿಕಾ ಸ್ವಾತಂತ್ರ್ಯ ಇದೆ, ಆದರೆ ಆ ಸ್ವಾತಂತ್ರ್ಯಕ್ಕೆ ಒಂದು ಚೌಕಟ್ಟು ಇದೆ. ಆ ಚೌಕಟ್ಟಿನ ಒಳಗೆ ನಾವು ಅದನ್ನು ಅನುಭವಿಸಿಕೊಂಡು ಬರುವಂಥದ್ದು. ದೆನ್ ರೈಟ್ ಟು ಎಜುಕೇಶನ್, ಶಿಕ್ಷಣದ ಹಕ್ಕು ಅಂತ ನಾವು ಕರಿತೇವೆ. ರೈಟ್ ಟು ಎಜುಕೇಶನ್. ಹಿಯರ್ ಈಚ್ ಅಂಡ್ ಎವ್ರಿ ಚಿಲ್ಡ್ರನ್ in the age between 1 to 14 years, 6 to 14 years, from the age between 6 to 14 years has the right to education. On April 1st 2010, the government of India passed an important law called right to education, RTE or right to education. So according to this right, it is a duty of the state to provide free and compulsory education, a quality education to every children in the age between 6 to 14 years. So free education should be provided by the state. That means right to education is the fundamental right of every citizen today. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶಿಕ್ಷಣದ ಹಕ್ಕು ಎನ್ನುವಂಥದ್ದು ಮೂಲಭೂತ ಹಕ್ಕಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ, ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿ 6 ರಿಂದ 14 ವರ್ಷದ ಅವಧಿಯಲ್ಲಿ ರಾಜ್ಯದಿಂದ ಮುಕ್ತ ಹಾಗೆಯೇ ಕಡ್ಡಾಯ ಶಿಕ್ಷಣವನ್ನ, ಗುಣಮಟ್ಟದ ಶಿಕ್ಷಣವನ್ನ ಹೊಂದುವ ಅವಕಾಶವನ್ನ ಪಡೆದಿದ್ದಾನೆ. ಈ ಕಾರಣಕ್ಕಾಗಿ ಏಪ್ರಿಲ್ 1, 2010ರಲ್ಲಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಮಾಡ್ತದೆ, ಕಡ್ಡಾಯ ಶಿಕ್ಷಣದ ಹಕ್ಕು ಎನ್ನುವಂತಹ ಕಾನೂನು. ಸೊ ಈ ಕಾನೂನಿನ ಮೂಲಕ ಈ ಶಿಕ್ಷಣದ ಹಕ್ಕು ಎನ್ನುವಂಥದ್ದು ಪ್ರತಿಯೊಂದು ವ್ಯಕ್ತಿಯ ಮೂಲಭೂತ ಹಕ್ಕು ಎಂದು ಪರಿಗಣಿಸಲ್ಪಟ್ಟಿದೆ. ಸೊ ರೈಟ್ ಟು ಎಜುಕೇಶನ್, ದಟ್ ಈಸ್ ಎವ್ರಿ children has a right to get education freely by the state. Then right to equality, samanateya hakku. The name itself gives a meaning. In the state, all are equal without any discrimination of caste, class, sex, religion, place of birth, etc. Each and every citizen has an equal opportunity without any discrimination. The state provides opportunities equally. ರಾಜ್ಯ ಪ್ರತಿಯೊಬ್ಬನಿಗೂ ಕೂಡ ಸಮಾನವಾದಂಥ ಅವಕಾಶಗಳನ್ನು ಕೊಟ್ಟಿದೆ. ಆ ಸಮಾನವಾದಂಥ ಅವಕಾಶಗಳನ್ನು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಬೇಕು, ಸಮಾನವಾಗಿ ಅನುಭವಿಸಬೇಕು. ಇಲ್ಲಿ ಜಾತಿ, ಧರ್ಮ ಅಥವಾ ಲಿಂಗ, ಹುಟ್ಟಿದ ಸ್ಥಳ ಇಂತಹ ತಾರತಮ್ಯವನ್ನು ನಾವು ಮಾಡುವ ಹಾಗಿಲ್ಲ. ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನು ಅನುಭವಿಸುವಂತಹ ಹಕ್ಕು ಇದೇ ಸಮಾನತೆಯ ಹಕ್ಕು. Then right to form associations, right to form associations ಅಂದ್ರೆ ಸಂಘ ಸಂಸ್ಥೆಗಳನ್ನ ಕಟ್ಟಿಕೊಳ್ಳುವಂತಹ, ಹೊಂದುವಂತಹ ಹಕ್ಕು. So in order to fulfill any our objective, we have the right to form associations. It may be religious association, it may be cultural association, it may be economic association, or it may be the youth clubs, or it may be the sports clubs, anything. In order to fulfill our objectives or wishes, we have the right to form associations. ಸಂಘ ಸಂಸ್ಥೆಗಳನ್ನ ಹೊಂದುವಂತ ಹಕ್ಕು ಅಂದ್ರೆ ಜನರಿಗೆ ಹಲವಾರು ಉದ್ದೇಶಗಳಿರ್ತವೆ. ಸೊ ತನ್ನ ನಿರ್ದಿಷ್ಟ ಉದ್ದೇಶವನ್ನ ಈಡೇರಿಸಿಕೊಳ್ಳಿಕ್ಕಾಗಿ ಜನರು ಮಾಡಿಕೊಳ್ಳುವಂತಹ ಒಂದು ಸಂಘಟನೆ ಇದು. ಅಂದ್ರೆ ಧಾರ್ಮಿಕ ಸಂಘಟನೆ ಇರ್ಬೋದು, ಸಾಂಸ್ಕೃತಿಕ ಸಂಘಟನೆ ಇರ್ಬೋದು, ರಾಜಕೀಯ ಸಂಘಟನೆ ಇರ್ಬೋದು, ಅಥವಾ ಇತರ ಯಾವುದೇ ರೀತಿಯ ಸಂಘಟನೆಗಳನ್ನು ನಾವು ಹೊಂದಬಹುದು. ಅಂದ್ರೆ ಸಮಾಜದಲ್ಲಿ ರಾಜ್ಯಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡದೆ, ಕಾನೂನಿಗೆ ಭಂಗ ತರದೆ, ನಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಾವು ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಳ್ಳುವ ಸ್ವಾತಂತ್ರ್ಯ ಇದೆ. ನಾವು ಇವತ್ತು ಯುವಕ ಮಂಡಲ ನೋಡ್ತೇವೆ, ಮಹಿಳಾ ಮಂಡಲಗಳನ್ನು ನೋಡ್ತೇವೆ, ಅಥವಾ ರೋಟರಿ ಕ್ಲಬ್ಗಳನ್ನು ನೋಡ್ತೇವೆ, ಲಯನ್ಸ್ ಕ್ಲಬ್ಗಳನ್ನು ನೋಡ್ತೇವೆ. ನಿರ್ದಿಷ್ಟ ಉದ್ದೇಶಕ್ಕಾಗಿ ಇದು ಸ್ಥಾಪನೆ ಮಾಡಲ್ಪಟ್ಟಿದೆ. ಸೊ ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಬಿ ಕಾಷಿಯಸ್ ದಟ್ ಎನಿ ಅಸೋಸಿಯೇಷನ್ ಶುಡ್ ನಾಟ್ ಬಿ ಎ ಡೇಂಜರಸ್ ಅಸೋಸಿಯೇಷನ್ ರಿಗಾರ್ಡಿಂಗ್ ದ ಸ್ಟೇಟ್ ಇಂಟ್ರೆಸ್ಟ್. ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಂಘ ಸಂಸ್ಥೆಗಳು ಅದು ಅಪಾಯಕಾರಿ ಎಂದು ಪರಿಗಣಿಸಲ್ಬಾರದು. ಇವತ್ತು ಭಯೋತ್ಪಾದಕರ ಸಂಘಟನೆ ಇದೆ, ಅದು ಒಂದು ಸಂಘಟನೆ, ಆದರೆ ಅದನ್ನ ನಮ್ಮ ರಾಜಕೀಯ ಭಾಷೆಯಲ್ಲಿ ಸಂಘಟನೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಅದು ದೇಶ ವಿರೋಧಿಯಾದಂತಹ ಸಂಘಟನೆ. ಹಾಗಾಗಿ ದೇಶದ
ಕಾನೂನಿನ ಚೌಕಟ್ಟಿನ ಒಳಗೆ ನಾವು ಯಾವುದೇ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ನಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಬಹುದು. ಸೊ ವಿದಿನ್ ದ jurisdiction of law we have the right to form associations. Then right to freedom of speech and expression. Right to freedom of speech and expression. ಮಾತನಾಡುವ ಸ್ವಾತಂತ್ರ್ಯ ಮತ್ತು ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ. So we have the freedom to express our opinion freely without any restrictions. ಪ್ರತಿಯೊಬ್ಬ ವ್ಯಕ್ತಿಗೂ ದೇಶದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ. ಯಾರೂ ಕೂಡ ನಮ್ಮನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ವಿ ಹ್ಯಾವ್ ಟು ಬಿ ಕ್ಲಿಯರ್ ದಟ್ ದ ಸ್ಟೇಟ್ ಮೇಡ್ ಸಮ್ ರೆಸ್ಟ್ರಿಕ್ಷನ್ಸ್ ಇನ್ ದ ಸೆನ್ಸ್ ದಟ್ ವಿ ಹ್ಯಾವ್ ದ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಬಟ್ we should not misuse it. Within the jurisdiction of law we have to use it. ಕಾನೂನಿನ ಚೌಕಟ್ಟು ಒಳಗೆ ಇದನ್ನು ಯೂಸ್ ಮಾಡಬೇಕು. ಇದು ಮಾತ್ರ ನಾವು ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು. ಸ್ವಾತಂತ್ರ್ಯ ಇದೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಹೌದು, ಮಾತನಾಡುವಂತ ಸ್ವಾತಂತ್ರ್ಯ ಇದೆ, ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತ ಸ್ವಾತಂತ್ರ್ಯ ಇದೆ. ಮತ್ತೊಮ್ಮೆ ನಾವು ನೆನಪಿಸ್ತಾ ಇದ್ದೇನೆ, ಎಲ್ಲಿ ನಾವು ಮಾಧ್ಯಮದ ಬಗ್ಗೆ ಹೇಳಿದ್ದೇವೆ, ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಮಾತನ್ನ ಒಂದು ಕಾನೂನಿನ ಚೌಕಟ್ಟಿನ ವ್ಯಾಪ್ತಿಯಲ್ಲಿ ತರಬೇಕು, ಬಾಯಿಗೆ ಬಂದ ಹಾಗೆ ಮಾತಾಡುವುದಲ್ಲ. ಅಂದ್ರೆ ಇತರರಿಗೆ ಹಾನಿ ಉಂಟಾಗುವಂತೆ, ಸಮಾಜಕ್ಕೆ ಅಪಾಯವನ್ನು ಉಂಟು ಮಾಡುವಂತೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇಲ್ಲ. ಕಾನೂನಿನ ಉಲ್ಲಂಘನೆ ಆಗಬಾರದು ಇಲ್ಲಿ. ಬದಲಾಗಿ ಕಾನೂನಿನ ಚೌಕಟ್ಟಿನ ಒಳಗೆ ತನ್ನ ಅಭಿಪ್ರಾಯಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಪ್ರತಿಯೊಬ್ಬರಿಗೂ ಇದೆ. ಸೊ ವಿ ಹ್ಯಾವ್ ದ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ಫ್ರೀಡಮ್ ಆಫ್ ಸ್ಪೀಚ್ ವಿದಿನ್ ದ jurisdiction of law. Then the last one is freedom of religion, right to freedom of religion. We are a secular state. India is a secular state. But within the secular principle, each and every citizen enjoy the right to freedom of religion. That means each and every individual has the freedom to practice, to profess and propagate any religion of their choice. They have the freedom to profess, practice and propagate any religion of their choice. ಇಲ್ಲಿ ಏನು ಅರ್ಥ ಇದರದ್ದು? ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಆಯ್ಕೆಯ ಯಾವುದೇ ಧರ್ಮವನ್ನ ಹೊಂದುವ, ಆಚರಿಸುವ ಮತ್ತು ಅದನ್ನು ಪ್ರಚಾರ ಮಾಡುವ ಅವಕಾಶವನ್ನು ಹೊಂದಿದ್ದಾನೆ. ಅಂದ್ರೆ ತನ್ನ ಧಾರ್ಮಿಕ ಚೌಕಟ್ಟಿನ ಒಳಗೆ ತನ್ನ ಧರ್ಮದ ಬಗ್ಗೆ ಯಾವುದೇ ರೀತಿಯ ಆಚರಣೆಯನ್ನ ಮಾಡಲಿಕ್ಕೆ ವ್ಯಕ್ತಿ ಮುಕ್ತನಾಗಿದ್ದಾನೆ. ದ ರಿಲಿಜನ್ ಇಸ್ ದ ಪ್ರೈವೇಟ್ ಅಫೇರ್ ಆಫ್ ಎವ್ರಿ ಇಂಡಿವಿಜುವಲ್. ಧರ್ಮ ಎನ್ನುವಂಥದ್ದು ಒಬ್ಬ ವ್ಯಕ್ತಿಯ ಖಾಸಗಿ ವಿಷಯ. ಅದಕ್ಕೆ ಹೇಳಿದ್ದು ಮೊದಲಾಗಿ ಇಂಡಿಯಾ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಭಾರತ ಜಾತ್ಯತೀತ ರಾಷ್ಟ್ರ. ಏನು ಸೆಕ್ಯುಲರ್ ಸ್ಟೇಟ್ ಅಂತ ಹೇಳಿದ್ರೆ, ಸೆಕ್ಯುಲರ್ ಸ್ಟೇಟ್ ಈಸ್ ಒನ್ ವೇರ್ ಆಲ್ ದ ರಿಲಿಜಿಯನ್ಸ್ ಆರ್ ಟ್ರೀಟೆಡ್ ಆಸ್ ಈಕ್ವಲ್. ದೇರ್ ಈಸ್ ನೋ ಸ್ಟೇಟ್ ರಿಲಿಜಿಯನ್. ದ ಸ್ಟೇಟ್ ವಿಲ್ ನಾಟ್ ಪ್ರೊಟೆಕ್ಟ್ ಎನಿ ರಿಲಿಜಿಯನ್. ಸರ್ವಧರ್ಮ ಸಮಭಾವ ಅಂತ ನಾವು ಹೇಳ್ತೇವೆ. ಲೌಕಿಕವಾದ ಅಥವಾ ಜಾತ್ಯತೀತವಾದ ಅಂತ ಹೇಳಿದ್ರೆ ಇದರ ಅರ್ಥ ಏನು? ಎಲ್ಲಾ ಧರ್ಮಗಳನ್ನ ಸಮಾನವಾಗಿ ಕಾಣುವುದು ಅಂತ ಅರ್ಥ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಲೌಕಿಕವಾದ ಅಥವಾ ಜಾತ್ಯತೀತವಾದ ಅಂತ ಹೇಳಿದ್ರೆ ಎಲ್ಲಾ ಧರ್ಮಗಳಿಗೆ ಸಮಾನವಾದಂತ ಅವಕಾಶಗಳನ್ನು ಕೊಡುವುದು. ಇಲ್ಲಿ ರಾಜ್ಯ ಯಾವುದೇ ಧರ್ಮಕ್ಕೆ ರಾಷ್ಟ್ರ ಧರ್ಮ ಎಂದು ಮಾನ್ಯ ಮಾಡುವುದಿಲ್ಲ. ದ ಸ್ಟೇಟ್ ಈಸ್ ನ್ಯೂಟ್ರಲ್. ನ್ಯೂಟ್ರಲ್ ಅಂತ ಹೇಳಿದ್ರೆ ತಟಸ್ಥ ರಿಗಾರ್ಡಿಂಗ್ ರಿಲಿಜಿಯನ್. ಸೊ ಧರ್ಮದ ವಿಚಾರಕ್ಕೆ ಬಂದ್ರೆ ರಾಜ್ಯ ತಟಸ್ಥವಾಗಿರ್ತದೆ, ಯಾವುದೇ ಧರ್ಮಕ್ಕೆ ರಕ್ಷಣೆ ಕೊಡುವುದಿಲ್ಲ. ಎಲ್ಲ ಧರ್ಮಗಳು ಒಂದೇ, ಸರ್ವಧರ್ಮ ಸಮಭಾವ ಅಂತ ಹೇಳ್ತೇವೆ. ಇದನ್ನ ಜಾತ್ಯತೀತ ರಾಷ್ಟ್ರ ಅಂತ ಕರೀತೇವೆ. ಸೊ ಇಂಡಿಯಾ ಇಸ್ ಎ ಸೆಕ್ಯುಲರ್ ಸ್ಟೇಟ್. ಸೊ ವಿದಿನ್ ದ ಸೆಕ್ಯುಲರ್ ಪ್ರಿನ್ಸಿಪಲ್ ಈಚ್ ಅಂಡ್ ಎವ್ರಿ ಇಂಡಿವಿಜುವಲ್ ಎಂಜಾಯ್ ದ ಫ್ರೀಡಮ್ ಆಫ್ ರಿಲಿಜಿಯನ್. ಈ ಜಾತ್ಯತೀತ ಚೌಕಟ್ಟಿನ ಒಳಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಧಾರ್ಮಿಕ ಸ್ವಾತಂತ್ರ್ಯವನ್ನ ರಾಜ್ಯ ಕೊಟ್ಟಿದೆ. ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಆಯ್ಕೆಯ ಯಾವುದೇ ಧರ್ಮವನ್ನ ಹೊಂದುವ, ಆಚರಿಸುವ ಮತ್ತು ಅದನ್ನು ಪ್ರಚಾರ ಮಾಡುವ ಹಕ್ಕನ್ನು ಹೊಂದಿದ್ದಾನೆ, ವಿದೌಟ್ ಹಾರ್ಮಿಂಗ್ ಅದರ್ ರಿಲಿಜಿಯನ್ಸ್. ಬೇರೆ ಧರ್ಮಗಳಿಗೆ ಹಾನಿ ಉಂಟು ಮಾಡದೆ, ಬೇರೆ ಧರ್ಮಗಳಿಗೆ ಯಾವುದೇ ರೀತಿಯಾದ ಅಪಾಯವನ್ನು ಉಂಟು ಮಾಡದೆ ತನ್ನ ಧರ್ಮವನ್ನ ತಾನು ಆಚರಿಸಿಕೊಂಡು ಬರಲಿಕ್ಕೆ ನಾವು ಮುಕ್ತರಾಗಿದ್ದೇವೆ. ಹಾಗಾಗಿ ಇಂಡಿಯಾ ಇಸ್ ಎ ಕಂಟ್ರಿ ವಿತ್ ಮಲ್ಟಿಪಲ್ ರಿಲಿಜಿಯನ್ಸ್. ಅಂಡ್ ಸೊ within the diversity of religion, we have to safeguard the secular principle.
ಭಾರತದಲ್ಲಿ ಧರ್ಮಗಳಿಗೇನು ಕೊರತೆ ಇಲ್ಲ, ಅನೇಕ ಧರ್ಮಗಳು ಭಾರತದಲ್ಲಿದೆ. ಇಂತಹ ವಿವಿಧ ಧರ್ಮಗಳನ್ನು ಹೊಂದಿರುವಂತಹ ಭಾರತದಲ್ಲಿ ಜಾತ್ಯತೀತತೆಯನ್ನ ರಕ್ಷಣೆ ಮಾಡಿಕೊಂಡು ಬರುವಂತಹ ಅನಿವಾರ್ಯತೆಯು ನಮಗಿದೆ. ಹಾಗಾಗಿ ನಮ್ಮ ಧರ್ಮವನ್ನು ಆಚರಿಸೋಣ, ಇತರ ಧರ್ಮಗಳಿಗೆ ಹಾನಿಯುಂಟು ಮಾಡದೇ ಇರೋಣ ಎನ್ನುವಂತಹ ಒಂದು ತತ್ವದೊಂದಿಗೆ, ಹಾನಿಯನ್ನ ಮಾಡದಿರೋಣ ಎನ್ನುವಂತಹ ತತ್ವದೊಂದಿಗೆ ನಾವು ಈ ಧಾರ್ಮಿಕ ಸ್ವಾತಂತ್ರ್ಯವನ್ನ ಆಚರಿಸಿಕೊಳ್ಬೇಕು. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಸಿವಿಲ್ ರೈಟ್ಸ್. ನೆನಪಿಟ್ಕೊಳ್ಳಿ, ದೀಸ್ ಆರ್ ದ ಇಂಪಾರ್ಟೆಂಟ್ ಸಿವಿಲ್ ರೈಟ್ಸ್ ವಿಚ್ ಎ ಸಿಟಿಸನ್ ಇನ್ ಇಂಡಿಯಾ ಎಂಜಾಯ್. ಭಾರತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ರಾಜ್ಯ ಕೊಟ್ಟಿರುವಂತಹ ನಾಗರಿಕ ಹಕ್ಕುಗಳು. ಸೊ ಸ್ಟೂಡೆಂಟ್ಸ್, ಪ್ಲೀಸ್ ರಿಮೆಂಬರ್, ದಿಸ್ ಇಸ್ ಎ 5 mark question in the examination. Explain the civil rights of the Indian citizen ಅಂತ ಕೇಳಿದ್ರೆ you have to mention the 9 important civil rights and each one should be explained with 1 or 2 sentences. ಒಂದು ಅಥವಾ ಎರಡು ವಾಕ್ಯಗಳಲ್ಲಿ ಇದನ್ನು ನೀವು ವಿವರಿಸಬೇಕು. ಯಾವುದು ನಾಗರಿಕ ಹಕ್ಕುಗಳು ವಿವರಿಸಿ ಅಂತೇಳಿ 5 ಮಾರ್ಕಿನ ಪ್ರಶ್ನೆ ಕೇಳಬಹುದು. ಆಗ ನೀವು ಈ 9 ಹಕ್ಕುಗಳ ಬಗ್ಗೆ ಸಂಪೂರ್ಣವಾದಂತಹ ಚಿತ್ರಣವನ್ನು ಕೊಡಬೇಕಾಗ್ತದೆ. ಸೊ ದಿಸ್ ಈಸ್ ಅಬೌಟ್ ದ ಸಿವಿಲ್ ರೈಟ್ಸ್. ಸೊ ವಿ ಕ್ಯಾನ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್ ರಿಗಾರ್ಡಿಂಗ್ ದ ಪೊಲಿಟಿಕಲ್ ರೈಟ್ಸ್. ಸೊ ಇಟ್ ಈಸ್ ಓವರ್ ನೌ. ಥ್ಯಾಂಕ್ ಯು. ಹ್ಯಾವ್ ಎ ವಂಡರ್ಫುಲ್ ಡೇ.